ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಪ್ರಾಕೃತಿಕ ವಿಕೋಪದಿಂದ ಸೃಷ್ಟಿಯಾಗುವ ಅವಾಂತರ ಇಡೀ ಜೀವ ಸಂಕುಲವನ್ನೇ ನಾಶ ಮಾಡುತ್ತೆ. ಅದರಿಂದ ಸೃಷ್ಟಿಯಾಗೋ ತೀವ್ರತೆ ಊಹಿಸಲು ಆಗೋದಿಲ್ಲ. ಅದರಲ್ಲೂ ಪ್ರವಾಹದಿಂದ ಸೃಷ್ಟಿಯಾಗುವ ಅವಾಂತರಕ್ಕೆ ಮನುಷ್ಯ ಸಂಕುಲವೇ ನಾಶವಾಗುವ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ವರ್ಷದಿಂದ ವರ್ಷಕ್ಕೆ ಕಾಲಚಕ್ರಗಳೇ ಬದಲಾಗ್ತಾ ಇದೆ. ಇದೀಗ ಮತ್ತೆ ಅಸ್ಸಾಂ ಅಂತಹದ್ದೇ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದೆ. ಅಸ್ಸಾಂನಲ್ಲಿ ಸತತ 10 ದಿನಗಳಿಂದ ಸುರಿತಾ ಇರುವ ಮಳೆಯಿಂದ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಸೃಷ್ಟಿಯಾಗಿದೆ. 32 ಜಿಲ್ಲೆ, 3,000ಕ್ಕೂ ಹೆಚ್ಚು ಹಳ್ಳಿ, 121 ಸಾವು. ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ, 3 ಲಕ್ಷ ಜನರ ಬದುಕು ನೀರು ಪಾಲು. ಬ್ರಹ್ಮಪುತ್ರನಿಗ್ಯಾಕೆ ಈ ಕಡುಕೋಪ? ಕೊಡಗಿನಲ್ಲಿ ಮತ್ತೆ ಕಂಪಿಸಿದ ನೆಲ, ಕರ್ನಾಟಕಕ್ಕೂ ಕಾದಿದೆಯಾ ಕಂಟಕ? ಇದೇ ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ, ಅಸ್ಸಾಂ ಬ್ರಹ್ಮಾಂಡ ಪ್ರಳಯ. 32 ಜಿಲ್ಲೆ, 3,000 ಪ್ಲಸ್ ಹಳ್ಳಿ, 121 ಸಾವು. ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ. ಮೂರು ಲಕ್ಷ ಜನರ ಬದುಕು ನೀರು ಪಾಲು. ಬ್ರಹ್ಮಪುತ್ರನಿಗೇಕೆ ಈ ಕಡುಕೋಪ? ಕೊಡಗಿನಲ್ಲಿ ಮತ್ತೆ ಕಂಪಿಸಿದ ನೆಲ, ಕರ್ನಾಟಕಕ್ಕೂ ಕಾದಿದ್ಯಾ ಕಂಟಕ? ಎಸ್, ಪ್ರಕೃತಿ ವಿಕೋಪದಿಂದ ಸೃಷ್ಟಿಯಾಗುವ ಅವಾಂತರಕ್ಕೆ ಇಡೀ ಭೂಮಂಡಲವೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಯಾರೂ ಊಹಿಸಿಕೊಳ್ಳದ ಪರಿಸ್ಥಿತಿ ಪ್ರವಾಹ ಸೃಷ್ಟಿ ಮಾಡುತ್ತೆ. ಪ್ರಕೃತಿ ವಿಕೋಪದಿಂದ ಸೃಷ್ಟಿಯಾಗುವ ಅವಾಂತರದಿಂದ ಯಾರೂ ಕೂಡ ಬಚಾವಾಗಲು ಸಾಧ್ಯವೇ ಇಲ್ಲ. ನೋಡುತ್ತಿದ್ದಂತೆಯೇ ಎಲ್ಲವೂ ಛಿದ್ರ ಛಿದ್ರ ಆಗಿರುತ್ತೆ. ಅಷ್ಟರ ಮಟ್ಟಿಗೆ ಭಯಾನಕ ಕೂಡ ಆಗಿರುತ್ತೆ. ಸುಂದರ ಬದುಕು ನಡೆಸುತ್ತಿದ್ದ ಮನುಷ್ಯನ ಜೀವನ ಇದ್ದಕ್ಕಿದ್ದಂತೆಯೇ ಬೀದಿಗೆ ಬರುತ್ತೆ. ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಇದೀಗ ನಿರಂತರ ಮಹಾಮಳೆಯಿಂದ ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಸತತ 10 ದಿನಗಳಿಂದ ಸುರಿಯುತ್ತಿರುವ ಮಹಾಮಳೆಗೆ ಇಡೀ ಅಸ್ಸಾಂ ಅಕ್ಷರಶಃ ನಲುಗಿ ಹೋಗಿದೆ. ಕಂಡು ಕೇಳರಿಯದ ಮಹಾಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಎಲ್ಲಿ ನೋಡಿದ್ರೂ ನೀರು, ರಸ್ತೆಗಳು ಮುಳುಗಡೆ, ಮನೆಗಳು ಜಲಾವೃತ, ಮನೆಯಿಂದ ಹೊರಗಡೆ ಬರಲಾಗದೆ ಮನೆಯಲ್ಲೇ ಇರುವ ಪರಿಸ್ಥಿತಿ. 3 ಲಕ್ಷಕ್ಕೂ ಅಧಿಕ ಮಂದಿಗೆ ತಿನ್ನಲು ಅನ್ನ ನೀರಿಲ್ಲದೆ ಪರದಾಡುತ್ತಿದ್ದಾರೆ. ಅಸ್ಸಾಂನಲ್ಲಿ ಸೃಷ್ಟಿಯಾಗಿರುವ ಮಹಾಪ್ರವಾಹದ ಹೊಡೆತಕ್ಕೆ ಎಲ್ಲವೂ ಅಯೋಮಯವಾಗಿದೆ. ಭೂಕುಸಿತದಿಂದ ಹಾಪ್ಲಂಗ್ ಪ್ರದೇಶದಲ್ಲಿ ರೈಲು ಮಾರ್ಗಗಳು ಮುಚ್ಚಿ ಹೋಗಿವೆ. ನದಿಗಳು ಅಪಾಯ ಮಟ್ಟದಲ್ಲಿ ಹರಿಯುತ್ತಿವೆ. ಪ್ರವಾಹದ ನಡುವೆ ಸಾವಿರಾರು ಜನ ಸಿಲುಕೊಂಡು ದಿಕ್ಕುತೋಚದೆ ಕಂಗಾಲಾಗಿದ್ದಾರೆ. ಮಹಾಪ್ರಳಯಕ್ಕೆ ಅಸ್ಸಾಂ ಸಂಪೂರ್ಣ ಛಿದ್ರವಾಗಿದೆ. ಅಸ್ಸಾಂನಲ್ಲಿ ಬರೋಬ್ಬರಿ 32ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕಂಡು ಕೇಳರಿಯದಷ್ಟು ಹಾನಿಯಾಗಿದೆ. ಬರಾಕ್ ಕಣಿವೆಯ 3 ಜಿಲ್ಲೆಗಳಾದ ಕ್ಯಾಚಾರ್, ಹೈಲಕಂಡಿ ಮತ್ತು ಕರೀಂಗಂಜ್ ಪ್ರವಾಹದಿಂದ ಸಂಪೂರ್ಣ ಹಾನಿಯಾಗಿದೆ. ಬರಾಕ್ ಮತ್ತು ಕುಶಿಯಾರ ನದಿಯು ಅಪಾಯ ಮಟ್ಟ ಮೀರಿ ಹರಿಯುತ್ತಿರುವುದರಿಂದ ಈ ಪ್ರದೇಶಗಳಲ್ಲಿ ಹೆಚ್ಚು ಹಾನಿಯಾಗಿದೆ. ಕ್ಯಾಚಾರ್ ಜಿಲ್ಲೆಯಲ್ಲೇ 173 ರಸ್ತೆಗಳು ಮತ್ತು 20 ಸೇತುವೆಗಳಿಗೆ ಹಾನಿಯಾಗಿದೆ.
ಪ್ರವಾಹಕ್ಕೆ ತತ್ತರಿಸಿದ ಅಸ್ಸಾಂನಲ್ಲಿ ಜನರ ಪರಿಸ್ಥಿತಿ ಅಯೋಮಯವಾಗಿದೆ. ತುತ್ತು ಅನ್ನಕ್ಕೂ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅನ್ನ ನೀರಿಲ್ಲ. ಬೋಟ್ಗಳಲ್ಲೇ ಜನರು ಹೊರಗೆ ಬರಬೇಕಾದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆ ಮಟ್ಟಿಗೆ ನಗರಗಳಲ್ಲಿ ಬರಾಕ್ ನದಿ ಪ್ರವಾಹ ತುಂಬಿ ಹರಿಯುತ್ತಿದೆ. ಇನ್ನು ಅಸ್ಸಾಂನಲ್ಲಿ ಹಳ್ಳಿಗಳ ಪರಿಸ್ಥಿತಿ ಅಂತೂ ಕೇಳೋದೇ ಬೇಡ. ಅಷ್ಟರ ಮಟ್ಟಿಗೆ ಅವಾಂತರ ಸೃಷ್ಟಿಯಾಗಿದೆ. ಬಹುತೇಕ ಹಳ್ಳಿಗಳು ನೀರಿನಿಂದ ಜಲಾವೃತವಾಗಿದೆ. ಬರೋಬ್ಬರಿ 3,000ಕ್ಕೂ ಹೆಚ್ಚು ಹಳ್ಳಿಗಳು ನೀರಿನಿಂದ ಮುಳುಗೋಗಿದೆ. ಸರಿಯಾದ ರಸ್ತೆ ಸಂಪರ್ಕವೇ ಇಲ್ಲದೆ ಜನರು ನೀರಿನಲ್ಲಿ ಸಿಲುಕೊಂಡಿದ್ದಾರೆ. ನೀರಿನ ಮಧ್ಯೆಯೇ ಜೀವನ ನಡೆಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಪ್ರವಾಹ ಭೂಕಂಪನಕ್ಕೆ ಈವರೆಗೆ ಸಾವಿನ ಸಂಖ್ಯೆ 121ಕ್ಕೆ ಏರಿಕೆಯಾಗಿದೆ. ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚುತ್ತಲೇ ಇದೆ. ಅಸ್ಸಾಂನ ಭೀಕರ ಪ್ರವಾಹಕ್ಕೆ ತತ್ತರಿಸಿ ಹೋಗಿರೋದು ಮನುಷ್ಯ ಮಾತ್ರವಲ್ಲ, ಪ್ರಾಣಿಗಳ ಪರಿಸ್ಥಿತಿಯೂ ಅಯೋಮಯವಾಗಿದೆ. ನೋಡುತ್ತಿದ್ದಂತೆಯೇ ನೀರಿನ ಸೆಳೆತಕ್ಕೆ ಸಾವಿರಾರು ಪ್ರಾಣಿಗಳು ಕೊಚ್ಚಿ ಹೋಗಿವೆ. ಇದುವರೆಗೂ ಸಿಕ್ಕ ಲೆಕ್ಕದ ಪ್ರಕಾರ ಅಸ್ಸಾಂನಲ್ಲಿ 33 ಲಕ್ಷ ಪ್ರಾಣಿಗಳು ಸಂಕಷ್ಟದಲ್ಲಿ ಸಿಲುಕಿವೆ. ನೂರಾರು ಪ್ರಾಣಿಗಳು ಪ್ರವಾಹದಲ್ಲಿ ಕೊಚ್ಚಿ ಹೋಗಿವೆ. ಸದ್ಯ ಅಸ್ಸಾಂನಲ್ಲಿ ಮಳೆ ಕಡಿಮೆಯಾದರೂ ಪ್ರವಾಹದಿಂದ ಸೃಷ್ಟಿಯಾದ ಅವಾಂತರ ಹಾಗೇ ಇದೆ. ಮಹಾಪ್ರವಾಹದ ಹೊಡೆತದಿಂದ ಜನರು ಕಂಗಾಲಾಗಿದ್ದಾರೆ. ತುತ್ತು ಅನ್ನಕ್ಕೂ ಜನ ಪರದಾಡುತ್ತಿದ್ದಾರೆ. ನರಕದ ಬದುಕು ಕಳೆಯುತ್ತಿದ್ದಾರೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಹೆಲಿಕಾಪ್ಟರ್ ಮೂಲಕ ಆಹಾರ ನೀರು ಪೂರೈಸಲಾಗ್ತಿದೆ. ವಾಯುಪಡೆಯ ಹೆಲಿಕಾಪ್ಟರ್ಗಳ ಮೂಲಕ ಆಹಾರದ ಪ್ಯಾಕೆಟ್, ನೀರಿನ ಬಾಟಲ್ ಸೇರಿ ಇನ್ನಿತರ ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಿದೆ. ಸಂಘ ಸಂಸ್ಥೆಗಳು ಸಂಕಷ್ಟದಲ್ಲಿರುವ ಜನರ ನೆರವಿಗೆ ನಿಂತಿದ್ದು ಆಹಾರಗಳನ್ನು ಪೂರೈಕೆ ಮಾಡುತ್ತಿದೆ. ಮುಖ್ಯವಾಗಿ ಸಿಲ್ಚಾರ್ ಪಟ್ಟಣವೊಂದರಲ್ಲೇ ಪ್ರವಾಹದಿಂದಾಗಿ ಸುಮಾರು 3 ಲಕ್ಷ ಜನರು ಕುಡಿಯುವ ನೀರು, ಔಷಧಿ, ಆಹಾರಗಳ ತೀವ್ರ ಕೊರತೆಯಿಂದ ಬಳಲುತ್ತಿದ್ದಾರೆ. ಕೆಲವೆಡೆ ಪ್ರವಾಹದಲ್ಲಿ ಸಿಲುಕಿರುವ ಜನರಿಗೆ ಹೆಲಿಕಾಪ್ಟರ್ ಮೂಲಕ ಆಹಾರವನ್ನು ವಿತರಿಸಲಾಗುತ್ತಿದೆ. ಅದರಲ್ಲೂ ಹೆಲಿಕಾಪ್ಟರ್ನಿಂದ ನೀರಲ್ಲೇ ಬೀಳುತ್ತಿರುವ ಆಹಾರ ಸಾಮಗ್ರಿಗಳನ್ನು ಎತ್ತಿಕೊಳ್ಳುವ ದೃಶ್ಯವಂತೂ ಮನಕಲುಕುವಂತಿದೆ. ಮನೆ ಕಳೆದುಕೊಂಡವರ ಗೋಳು ಯಾರಿಗೂ ಬೇಡ ನೋಡಿ. ಎದೆಯ ಮಟ್ಟಕ್ಕೆ ನೀರು, ನೀರಿನಲ್ಲಿಯೇ ಜೀವನ ನಡೆಸುವ ಪರಿಸ್ಥಿತಿ. ಈ ದೃಶ್ಯ ಅಂತೂ ಎಂಥವರ ಕರುಳು ಕೂಡ ಚುರುಕನ್ನುತ್ತೆ. ನೀರಿನಲ್ಲಿಯೇ ಪುಟ್ಟ ಕಂದಮ್ಮನನ್ನ ಬುಟ್ಟಿಯಲ್ಲಿ ಕರೆದುಕೊಂಡು ಬರಲಾಗ್ತಿದೆ. ಮುಳುಗುವಷ್ಟು ನೀರಿದ್ರೂ ಜನರು ಜೀವ ಭಯದಲ್ಲೇ ಜೀವನ ನಡೆಸುತ್ತಿದ್ದಾರೆ. ಈ ದೃಶ್ಯ ಅಂತೂ ಎಂಥವರಲ್ಲೂ ಎದೆ ಝಲ್ಲನ್ನಿಸುತ್ತೆ. ಅಷ್ಟರ ಮಟ್ಟಿಗೆ ಭಯಾನಕವಾಗಿದೆ. ಪ್ರವಾಹದ ಅಬ್ಬರಕ್ಕೆ ನೋಡುತ್ತಿದ್ದಂತೆಯೇ ಗುಡ್ಡ ಕುಸಿತದ ಪರಿಣಾಮ ಸಂಪೂರ್ಣ ರಸ್ತೆ ಮುಚ್ಚಿ ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತಕ್ಷಣವೇ ರಸ್ತೆಯಲ್ಲಿದ್ದವರು ಕಾಪಾಡಿ ಅಂತ ಓಡೋಡಿ ಬಂದಿದ್ದಾರೆ.
ಅಸ್ಸಾಂನಲ್ಲಿ ಸದ್ಯ ಮಳೆ ನಿಂತರೂ ಪ್ರವಾಹದ ಅಬ್ಬರ ಮಾತ್ರ ಹಾಗೆಯೇ ಇದೆ. ಜನರು ನೀರಿನಲ್ಲಿ ಜೀವನ ನಡೆಸುವ ಪರಿಸ್ಥಿತಿ ಸೃಷ್ಟಿಯಾಗಿದೆ. ದೋಣಿಗಳ ಮೂಲಕ ಜನರು ಸಂಚಾರ ನಡೆಸುತ್ತಿದ್ದಾರೆ. ಬಹುತೇಕ ಮನೆಗಳು ಸಂಪೂರ್ಣ ಮುಳುಗಿದೆ. ಟೆರೆಸ್ ಮೇಲೆ ಜೀವನ ನಡೆಸುವ ಪರಿಸ್ಥಿತಿ ಬಂದಿದೆ. ಇನ್ನು ಎನ್ಡಿಆರ್ಎಫ್ ತಂಡದಿಂದ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೆಯುತ್ತಿದೆ. ಜನರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸಲಾಗ್ತಿದೆ. ಊಟ, ತಿಂಡಿ, ಬಿಸ್ಕೆಟ್ಗಳನ್ನು ಮನೆ ಮನೆಗಳಿಗೆ ಹಂಚಲಾಗ್ತಿದೆ. ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗ್ತಿದೆ. ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಅಸ್ಸಾಂ ಸಿಎಂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರವಾಹದಿಂದ ಮುಳುಗಿರುವ ಚಚಾರ್ ಜಿಲ್ಲೆಯ ಸಿಲ್ಚಾರ್ ನಗರಕ್ಕೆ ಸಿಎಂ ಹಿಮಂತ್ ಬಿಸ್ವಾ ಶರ್ಮಾ ಭಾನುವಾರ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ ಒಂದು ವಾರದಲ್ಲಿ ಈ ನಗರಕ್ಕೆ ಸಿಎಂ 2ನೇ ಬಾರಿ ಭೇಟಿ ನೀಡಿದ್ದಾರೆ. ಹರಿಯುತ್ತಿರುವ ಪ್ರವಾಹದ ನೀರಿನ ನಡುವೆಯೇ ನಡೆದು ಸ್ಥಳೀಯರ ಅಳಲು ಆಲಿಸಿದ್ದಾರೆ. ಪ್ರವಾಹ ಪೀಡಿತ ಸಂತ್ರಸ್ತರ ರಕ್ಷಣಾ ಕಾರ್ಯಾಚರಣೆ ಭರದಿಂದಲೇ ಸಾಗ್ತಿದೆ. 3,000ಕ್ಕೂ ಹೆಚ್ಚು ಹಳ್ಳಿಗಳು ಸಂಪೂರ್ಣ ಮುಳುಗಡೆಯಾಗಿದೆ. ಅಸ್ಸಾಂನಲ್ಲಿ ಸಮುದ್ರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತ್ರಸ್ತರಿಗೆ 637 ಗಂಜಿ ಕೇಂದ್ರಗಳಲ್ಲಿ 2.33 ಲಕ್ಷ ಜನರಿಗೆ ವಸತಿ ಕಲ್ಪಿಸಲಾಗಿದೆ. ಅಸ್ಸಾಂನ ಬರಾಕ್ ಕಣಿವೆಯ ಸಿಲ್ಚಾರ್ ಪಟ್ಟಣವೂ ಹೆಚ್ಚು ಹಾನಿಯಾಗಿದೆ. ಇನ್ನೂ 4 ದಿನಗಳಿಂದ ಪರಿಸ್ಥಿತಿ ಅತ್ಯಂತ ಕಷ್ಟಕರವಾಗಿದೆ. ವಿದ್ಯುತ್ತಿಲ್ಲದೆಯೇ ಜನರು ಕತ್ತಲೆಯಲ್ಲಿ ಬದುಕುತ್ತಿದ್ದಾರೆ. ಪ್ರತಿ ಕ್ಷಣವೂ ನರಕದ ವಾತಾವರಣ ಸೃಷ್ಟಿಯಾಗಿದೆ. ಜೀವನವೇ ಬೇಡ ಅನ್ನೋ ಮಟ್ಟಿಗೆ ಸಾಕಾಗಿ ಹೋಗಿದೆ. 71,000ಕ್ಕೂ ಹೆಚ್ಚು ಜನರನ್ನ ಪರಿಹಾರ ಶಿಬಿರಗಳಿಗೆ ಸ್ಥಳಾಂತರಿಸಲಾಗಿದೆ. ಪ್ರವಾಹದಿಂದ ಅಪಾರ ಪ್ರಮಾಣದಲ್ಲಿ ನಷ್ಟ ಕೂಡ ಸಂಭವಿಸಿದೆ. ಸಾವಿರಾರು ಹೆಕ್ಟೇರ್ ಕೃಷಿ ಜಮೀನು ಸಂಪೂರ್ಣ ನಾಶವಾಗಿದೆ. ಸಾವಿರಾರು ಕೋಟಿ ಪ್ರಮಾಣದ ಆಸ್ತಿಪಾಸ್ತಿ ನಷ್ಟವಾಗಿದೆ. ಈವರೆಗೆ ಬರೋಬ್ಬರಿ 80,346 ಹೆಕ್ಟೇರ್ ಕೃಷಿ ಜಮೀನು ಸರ್ವನಾಶವಾಗಿದೆ ಎಂದು ಅಸ್ಸಾಂ ಸರ್ಕಾರ ಮಾಹಿತಿ ನೀಡಿದೆ. ಇಷ್ಟೆಲ್ಲ ಅವಾಂತರ ಆದರೂ ಜನರ ಬದುಕು ಸುಧಾರಿಸಲು ಹಲವು ದಿನಗಳೇ ಬೇಕು. ಅಸ್ಸಾಂನಲ್ಲಿ ಮಹಾಪ್ರಳಯವೇ ಸೃಷ್ಟಿಯಾಗಿದೆ. ವರ್ಷದಿಂದ ವರ್ಷಕ್ಕೆ ಒಂದೊಂದೇ ರಾಜ್ಯಗಳಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಿದೆ. ಈ ಹಿಂದೆ ಕೇರಳದಲ್ಲೂ ಕಂಡು ಕೇಳರಿಯದ ಮಳೆಯಿಂದ ಪ್ರವಾಹವೇ ಸೃಷ್ಟಿಯಾಗಿತ್ತು. ಮುತ್ತಿನ ನಗರಿ ಹೈದರಾಬಾದ್ ಕೂಡ ಮಹಾ ಮಳೆಗೆ ಮುಳುಗಿ ಹೋಗಿತ್ತು. ಈ ನಡುವೆಯೇ ಇದೀಗ ರಾಜ್ಯಕ್ಕೂ ಕಂಟಕ ಎದುರಾಗುತ್ತಾ? ಕೊಡಗಿನಲ್ಲಿ ಒಂದೇ ವಾರದಲ್ಲಿ 3 ಬಾರಿ ಭೂಕಂಪ ಆಗಿದ್ಯಾಕೆ? ದಕ್ಷಿಣ ಕನ್ನಡದಲ್ಲೂ ಭೂಕಂಪ, ಪದೇ ಪದೇ ಭೂಕಂಪ. ಮಹಾಪ್ರಳಯದ ಸಂಕೇತನ? ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀವಿ, ನೋಡಿ. ಅಸ್ಸಾಂನಲ್ಲಿ ರಣಪ್ರವಾಹ, ಕರ್ನಾಟಕಕ್ಕೆ ಕಂಟಕ ಫಿಕ್ಸ್. ಕೊಡಗಿನಲ್ಲಿ 3ನೇ ಬಾರಿ ಕಂಪಿಸಿದ ಭೂಮಿ, ಜನರಲ್ಲಿ ಆತಂಕ. ಅಸ್ಸಾಂನಲ್ಲಿ ರಣಮಳೆ ಆರ್ಭಟಿಸುತ್ತಿದೆ. ಭಾರಿ ಮಳೆಯಿಂದ ಹಲವು ಪ್ರದೇಶಗಳು ಜಲಾವೃತವಾಗಿದೆ. ಅಸ್ಸಾಂನ ನಲ್ಬರಿ ಜಿಲ್ಲೆಯಲ್ಲಿ ಪ್ರವಾಹ ಸ್ಥಿತಿ ಹೇಳುತ್ತಿರದಾಗಿದೆ.
ಪ್ರವಾಹಕ್ಕೆ ಭಂಗನಮರಿ ಠಾಣೆಯ 2 ಅಂತಸ್ತಿನ ಕಟ್ಟಡ ಕುಸಿದಿದೆ. ಕಟ್ಟಡ ಕುಸಿಯುತ್ತಿರುವ ಭಯಾನಕ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಒಂದು ಕಡೆ ಅಸ್ಸಾಂನಲ್ಲಿ ರಣಭೀಕರ ಪ್ರವಾಹ ಆದರೆ ಇತ್ತ ಕರ್ನಾಟಕಕ್ಕೂ ಕಂಟಕ ಎದುರಾಗಲಿದೆಯಾ ಎಂಬ ಅನುಮಾನ ಶುರುವಾಗಿದೆ. ರಾಜ್ಯದಲ್ಲಿ ಮತ್ತೆ ಆ ಕರಾಳ ದಿನಗಳು ಮರುಕಳಿಸುತ್ತಾ ಎಂಬ ಸಂಶಯ. ಬೆಳಗ್ಗೆ 7:45 2 ಸೆಕೆಂಡುಗಳ ಕಾಲ ಭೂಮಿ ಕಂಪಿಸಿದೆ. ರಿಕ್ಟರ್ ಮಾಪಕದಲ್ಲಿ ಭೂಕಂಪನದ ತೀವ್ರತೆ 3.4ರಷ್ಟು ದಾಖಲಾಗಿದೆ. ಮಡಿಕೇರಿ ತಾಲೂಕಿನ ಸಂಪಾಜೆ, ಕರಿಕೆ, ಚೆಂಬು, ಭಾಗಮಂಡಲ, ನಾಪೋಕ್ಲು, ಗಾಳಿಬೀಡು, ಅರವತ್ತೊಕ್ಲು ಮತ್ತು ಮಡಿಕೇರಿ ನಗರದ ಕೆಲವೆಡೆ ಭೂಕಂಪನವಾಗಿದೆ. ಈ ಬಗ್ಗೆ ಜಿಲ್ಲಾ ವಿಪತ್ತು ನಿರ್ವಹಣಾ ಕೇಂದ್ರಕ್ಕೆ ಸ್ಥಳೀಯರು ದೂರು ನೀಡಿದ್ದಾರೆ. ಈ ಹಿಂದೆಯೂ ಕೊಡಗಿನಲ್ಲಿ ಭೂಕಂಪನದ ಅನುಭವವಾಗಿದೆ. ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಭಾಗವಾದ ಮಡಿಕೇರಿ ತಾಲೂಕಿನ ಚೆಂಬು, ಕರಿಕೆ, ಸಂಪಾಜೆ ವ್ಯಾಪ್ತಿಯಲ್ಲಿ ಭೂಮಿ ಕಂಪಿಸಿದ ಅನುಭವವಾಗಿದೆ. ಜೂನ್ 25 ಶನಿವಾರ ಬೆಳಗ್ಗೆ 9:10 ಸುಮಾರಿಗೆ 3 ರಿಂದ 4 ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ಅನುಭವವಾಗಿದೆ. ಕಂಪನದಿಂದ ಮನೆಯಲ್ಲಿದ್ದ ಪಾತ್ರೆಗಳು ಅಲುಗಾಡಿವೆ. ಜೊತೆಗೆ ಭೂಮಿಯೊಳಗಿನಿಂದ ವಿಚಿತ್ರ ಶಬ್ದ ಕೇಳಿರುವುದಾಗಿ ಜನ ಹೇಳುತ್ತಿದ್ದಾರೆ. ಹಾಗಾದ್ರೆ ಇದು ಮಹಾಮಳೆಯ ಮುನ್ಸೂಚನೆಯ? ಕರ್ನಾಟಕಕ್ಕೆ ಮತ್ತೆ ಪ್ರವಾಹ ಅಪ್ಪಳಿಸಲಿದೆಯಾ ಎಂಬ ಆತಂಕ ಕಂಪಿಸುವುದಕ್ಕೂ ಮಹಾಪ್ರವಾಹ ಎದುರಾಗುವುದಕ್ಕೂ ಸಂಬಂಧ ಇದೆಯಾ ಎಂಬ ಅನುಮಾನ ಶುರುವಾಗಿದೆ. ಯಾಕಂದ್ರೆ 2018ರಲ್ಲಿ ಕೊಡಗಿನಲ್ಲಿ ಇದೇ ರೀತಿ ಭೂಕಂಪನದ ಅನುಭವವಾಗಿತ್ತು. ಭೂಕುಸಿತವಾದ ಪ್ರದೇಶದಲ್ಲಿ ಭೂಮಿಯೊಳಗೆ ನೀರು ಹರಿಯುವ ಸದ್ದು ಕೂಡ ಕೇಳಿಬಂದಿತ್ತು. ಈ ಘಟನೆ ಆದ ಕೆಲವೇ ದಿನಗಳಲ್ಲಿ ಮಹಾಪ್ರವಾಹವೇ ಎದುರಾಗಿತ್ತು. 2018ರಲ್ಲಿ ಕೊಡಗಿನಲ್ಲಿ ಸಂಭವಿಸಿದ ಮಹಾಪ್ರವಾಹ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತೆ ಮಾಡಿತ್ತು. ಅಪಾರ ಪ್ರಮಾಣದಲ್ಲಿ ಹಾನಿ ಕೂಡ ಸಂಭವಿಸಿತ್ತು. ಅಲ್ಲದೆ ಹಲವಾರು ಮಂದಿ ಬಲಿಯಾಗಿದ್ರು. ಈ ಘಟನೆ ಕರ್ನಾಟಕದ ಪಾಲಿಗೆ ದೊಡ್ಡ ದುರಂತವೇ ಆಗಿತ್ತು. ಇದೀಗ ಕೊಡಗಿನಲ್ಲಿ ಭೂಮಿ ಕಂಪಿಸಿರುವುದು ಎಚ್ಚರಿಕೆಯ ಸಂದೇಶನ? ಮುಂದಿನ ದಿನಗಳಲ್ಲಿ ಕರ್ನಾಟಕಕ್ಕೆ ಜಲಗಂಡಾಂತರ ಎದುರಾಗುವುದು ಪಕ್ಕನ? ಭೂಮಿ ಕಂಪಿಸುವುದಕ್ಕೂ ಪ್ರವಾಹ ಎದುರಾಗುವುದಕ್ಕೂ ಒಂದಕ್ಕೊಂದು ಸಾಮ್ಯತೆ ಇದೆಯಾ ಎಂಬುದು ಎಲ್ಲರಲ್ಲೂ ಕಾಡುವ ಅಚ್ಚರಿಯ ಪ್ರಶ್ನೆಯಾಗಿದೆ. ಕೊಡಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಭಾಗಗಳಲ್ಲಿ ಗುಡ್ಡಗಾಡು ಪ್ರದೇಶ ಸಮತಟ್ಟು ಹೊಂದಿರುವ ಪ್ರದೇಶವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯ ಸಮತೋಲನ ಹೊಂದಿರುವ ಪ್ರದೇಶದಲ್ಲಿ ಅಕ್ರಮ ಕಲ್ಲುಗಣಿಗಾರಿಕೆಗಳು ನಡೆಯುತ್ತಿವೆ. ಇದರಿಂದ ಪ್ರಕೃತಿಯಲ್ಲಿ ವೈಪರೀತ್ಯಗಳಾಗ್ತಿದೆ. ಈ ಕಾರಣದಿಂದ ಈ ರೀತಿಯ ಕಂಪನಗಳು ನಡೆಯುವುದು ಸಹಜ ಎನ್ನುವುದು ತಜ್ಞರ ಅಭಿಪ್ರಾಯಗಳಾಗಿವೆ. ಏನೇ ಆಗಲಿ, ಪ್ರಕೃತಿ ವಿಕೋಪಗಳು ನಡೆಯುವ ಮುನ್ನ ಪ್ರತಿಯೊಂದು ಎಚ್ಚರಿಕೆಯೂ ಸೂಕ್ಷ್ಮವಾಗಿರುತ್ತೆ. 2018ರಲ್ಲಿ ಆದ ಕರಾಳ ಘಟನೆ ಮತ್ತೆ ಮರುಕಳಿಸದಂತೆ ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.